ಪ್ರಿಯ ವೀಕ್ಷಕರೇ, ಈ ವಿಡಿಯೋದಲ್ಲಿ DSERT ವತಿಯಿಂದ ರಾಜ್ಯದ 6ರಿಂದ 9ನೇ ತರಗತಿಯ ಸರ್ಕಾರಿ ಶಾಲೆಗಳಲ್ಲಿ ನಡೆಯುವ ಮೌಲ್ಯಾಂಕನದ ಪ್ರಶ್ನೆ ಪತ್ರಿಕೆಗಳು, ನೀಲನಕ್ಷೆ ಮತ್ತು ಉತ್ತರ ಸೂಚಿಯನ್ನು DSERTಯ ಅಧಿಕೃತ ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡಿ ಅದನ್ನು ಮಕ್ಕಳಿಗೆ ಅಭ್ಯಾಸ ಮಾಡಿಸಿ ಮಕ್ಕಳಿಗೆ ಮೌಲ್ಯಾಂಕನಕ್ಕೆ ಸಿದ್ಧಪಡಿಸುವ ಬಗ್ಗೆ ಹಾಗೂ ಪ್ರಶ್ನೆ ಪತ್ರಿಕೆಯನ್ನು ಡೌನ್ಲೋಡ್ ಮಾಡಿ ಬಳಸಿಕೊಳ್ಳುವುದರ ಬಗ್ಗೆ ಸಂಪೂರ್ಣ ವಿವರಗಳನ್ನು ಈ ವಿಡಿಯೋದಲ್ಲಿ ಹಂಚಿಕೊಂಡಿದ್ದೇನೆ. ಮೌಲ್ಯಾಂಕನಕ್ಕೆ ಸಂಬಂಧಪಟ್ಟಂತಹ ಇನ್ನೂ ಹೆಚ್ಚಿನ ಮಾಹಿತಿಯುಳ್ಳ ವಿಡಿಯೋಗಳು ತಮಗೆ ಬೇಕಾದಲ್ಲಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಅಗತ್ಯ ಇರತಕ್ಕಂಥ ಎಲ್ರಿಗೂ ತಪ್ಪದೆ ಶೇರ್ ಮಾಡಿ ಅಂತ ಹೇಳ್ತಾ, ದಿನಾಂಕ 5/3/2026 DSERTಯ ಸುತ್ತೋಲೆಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ 2025-26ನೇ ಸಾಲಿಗೆ 6ರಿಂದ 9ನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಾಂಕನ SA2 ಮೌಲ್ಯಾಂಕನಕ್ಕೆ ಸಂಬಂಧಪಟ್ಟಂತಹ DSERTಯ ವಿವರಣಾತ್ಮಕ ಅಂಶಗಳನ್ನ ಈ ಸುತ್ತೋಲೆ ಒಳಗೊಂಡಿರ್ತದೆ. ಅಲ್ಲಿ ನೀವು 2ನೇ ಪ್ಯಾರಾಗ್ರಾಫ್ ಅಲ್ಲಿ ಗಮನಿಸಬಹುದು. ದ್ವಿತೀಯ ಸಂಕಲನಾತ್ಮಕ ಮೌಲ್ಯಾಂಕನಕ್ಕೆ ಸಂಬಂಧಿಸಿದಂತೆ ಸರಳವಾದ ಮಾದರಿ ಪ್ರಶ್ನೆ ಪತ್ರಿಕೆ, ಕೀ ಉತ್ತರ ಮತ್ತು ನೀಲನಕ್ಷೆ DSERTಯ ವೆಬ್ಸೈಟ್ ನಲ್ಲಿ ಮತ್ತು KSQAAC ನ ವೆಬ್ಸೈಟ್ ನಲ್ಲಿ ಈಗಾಗಲೇ ಪ್ರಕಟಿಸಲಾಗಿರ್ತದೆ ಅಂತ ಹೇಳಿ ತಿಳಿಸಿದ್ದಾರೆ. ಇಲ್ಲಿ ಕೊಟ್ಟಿರ್ತಕ್ಕಂತ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಈ ಮೌಲ್ಯಾಂಕನಕ್ಕೆ ಸಂಬಂಧಪಟ್ಟಂತ 6ರಿಂದ 9ನೇ ತರಗತಿಯ ಎಲ್ಲ ಪ್ರಶ್ನೆ ಪತ್ರಿಕೆಗಳು LBA ಆಧಾರಿತವಾಗಿರ್ತದೆ ಮತ್ತು LBA ಪ್ರಶ್ನೆ ಕೋಟೆಯಿಂದ ಪ್ರಶ್ನೆಗಳನ್ನೇ ಆಧರಿಸಿ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಲಾಗಿರ್ತದೆ. ಮತ್ತು ಈ ಪ್ರಶ್ನೆ ಪತ್ರಿಕೆಗೆ ಮಾದರಿ ಕೀ ಉತ್ತರವನ್ನು ಮತ್ತು ಪಾಠವಾರು ಅಂಕಗಳ ಹಂಚಿಕೆಯನ್ನು ಸಹ ಆ ವೆಬ್ಸೈಟ್ ನಲ್ಲಿ ವೇಟೇಜ್ ಅನ್ನು ಸಹ ಪ್ರಕಟಿಸಲಾಗಿದೆ. ಇಲ್ಲಿ ನಾವು ಈ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಸೂಚಿ ಮತ್ತು ಹಾಗೂ ಪಾಠವಾರು ಅಂಕಗಳ ನಾವು ಡೌನ್ಲೋಡ್ ಮಾಡಿಕೊಂಡು ಪ್ರತಿ ಶಿಕ್ಷಕರು ಪ್ರತಿ ವಿಷಯವಾರು ಮತ್ತು ಪ್ರತಿ ತರಗತಿವಾರು ನಾವೇನ್ ಮಾಡ್ಬೇಕು ಅಂತಂದ ಹೇಳಿದ್ರೆ ಮಕ್ಕಳಿಗೆ ಪ್ರಶ್ನೆ ಪತ್ರಿಕೆಯ ವಿನ್ಯಾಸ ಅಥವಾ ಸ್ವರೂಪ, ಆ ಪ್ಯಾಟರ್ನ್ ಹೇಗಿರುತ್ತೆ ಅಂತಕ್ಕಂಥದ್ದನ್ನ ಮಕ್ಕಳಿಗೆ ತಿಳಿಯಪಡಿಸ್ಬೇಕು. ಅಂದ್ರೆ ಎಷ್ಟು ಅಂಕದ ಪ್ರಶ್ನೆಗಳು ಬರ್ತವೆ, ಯಾವ್ಯಾವ ಮಾದರಿಯ ಅಂಕದ ಪ್ರಶ್ನೆಗಳು ನಮ್ಮ ಮೌಲ್ಯಾಂಕನದಲ್ಲಿ ಬರ್ತವೆ ಅಂತಂದೇಳಿ ಮಕ್ಕಳಿಗೆ ತಿಳಿಯಪಡಿಸಿದಾಗ ಮಕ್ಕಳು ಉತ್ತಮವಾಗಿರ್ತಕ್ಕಂಥ ಪರೀಕ್ಷಾ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ಲಿಕ್ಕೆ ಅನುಕೂಲ ಆಗ್ತದೆ. ಇರ್ತಕ್ಕಂಥ ಅಂಕಗಳಾಗಿರ್ಬೋದು, ಪ್ರಶ್ನೆ ಪತ್ರಿಕೆಯ ಮುಖ್ಯ ಪ್ರಶ್ನೆಗಳು ಮತ್ತು ಅಂಕ ವಿನ್ಯಾಸ ಎಲ್ಲ ಸೇಮ್ ಇರ್ತದೆ. ಆದ್ರೆ ಪ್ರಶ್ನೆಗಳು ಮಾತ್ರ ಮೌಲ್ಯಾಂಕನದ ಸಂದರ್ಭದಲ್ಲಿ ಬೇರೆ ಆಗಿರ್ತದೆ. ಅದನ್ನ ಮಕ್ಕಳಿಗೆ ತಿಳಿಯಪಡಿಸೋದಕ್ಕೆ ಅನುಕೂಲ ಆಗ್ತದೆ. ಈಗ ನಾವು ನೇರವಾಗಿ DSERTಯ ವೆಬ್ಸೈಟ್ ನಿಂದ ಪ್ರಶ್ನೆ ಪತ್ರಿಕೆಗಳನ್ನ ವಿಷಯವಾರು ತರಗತಿವಾರು ಹೇಗೆ ಡೌನ್ಲೋಡ್ ಮಾಡ್ಕೊಳ್ತಕ್ಕಂಥದ್ದು ಅಂತಕ್ಕಂಥದ್ದನ್ನ ತಮಗೆ ತಿಳಿಸ್ತೇನೆ. ನಿಮ್ಮ ಮೊಬೈಲ್ ನಲ್ಲಿ ಇರ್ತಕ್ಕಂಥ ಯಾವುದೇ ಬ್ರೌಸರ್ ನ ಓಪನ್ ಮಾಡಿ. ನನ್ನ ಮೊಬೈಲ್ ನಲ್ಲಿ ಇರ್ತಕ್ಕಂಥ ಕ್ರೋಮ್ ಬ್ರೌಸರ್ ಅನ್ನ ನಾನು ಓಪನ್ ಮಾಡ್ತಾ ಇದ್ದೇನೆ. ಈ ರೀತಿಯಾಗಿ ಬ್ರೌಸರ್ ಓಪನ್ ಆಗುತ್ತೆ. ಇಲ್ಲಿ ಸರ್ಚ್ ಬಾರ್ ಅಲ್ಲಿ ನೀವೇನ್ ಮಾಡಿ ಅಂದ್ರೆ DSERT ಅಂತಂದೇಳಿ ಟೈಪ್ ಮಾಡಿ. ನೋಡಿ, DSERT ವೆಬ್ಸೈಟ್ ಅಂತ ಎಲ್ಲ ಬರುತ್ತೆ. ಜಸ್ಟ್ DSERT ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಅದರಲ್ಲಿ ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಅಂತ ಹೇಳಿ DSERTಯ ವೆಬ್ಸೈಟ್ಗೆ ಸಂಬಂಧಪಟ್ಟಂತ ಲಿಂಕ್ ಡಿಸ್ಪ್ಲೇ ಆಗುತ್ತೆ. ಅದನ್ನೊಂದ್ಸಾರಿ ಕ್ಲಿಕ್ ಮಾಡಿ. ನೋಡಿ, ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಓಪನ್ ಆಗ್ತದೆ ಹೋಮ್ ಪೇಜ್. DSERTಯ ಹೋಮ್ ಪೇಜ್ ಇದು. ನಾವು ಓಪನ್ ಮಾಡಿದಾಗ ಇಲ್ಲಿ ನೀವು ಗಮನಿಸಬಹುದು, ಇಂಟ್ರೊಡಕ್ಷನ್ ಇದೆ, ಸರ್ವಿಸ್ ಮತ್ತೆ ಸ್ಕೀಮ್ ಅಂತಂದೇಳಿ ಇದೆ. ಇಲ್ಲಿ 6, 7, 8 ಮತ್ತು 9ನೇ ತರಗತಿಗಳಿಗೆ ಸಂಬಂಧಪಟ್ಟಂತಹ ಸಂಕಲನಾತ್ಮಕ ಮೌಲ್ಯಮಾಪನ 2ರ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ನೋಡಿ, ಗಮನಿಸಬಹುದು 6, 7, 8 and 9th ಸ್ಟ್ಯಾಂಡರ್ಡ್ SA2 ಮಾಡೆಲ್ ಕ್ವಶನ್ ಪೇಪರ್ಸ್ ಅಂತ ಇದೆ. ಈ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡಿ. ಈ ರೀತಿಯಾಗಿ ಓಪನ್ ಆಗ್ತದೆ. ತಾವು ಗಮನಿಸಬಹುದು ಸಮೇಟಿವ್ ಅಸೆಸ್ಮೆಂಟ್ ಟು ಸರ್ಕ್ಯುಲರ್ ಅಂಡ್ ರಿವೈಸ್ಡ್ ಟೈಮ್ ಟೇಬಲ್ ಅಂತ ಇದೆ. ನೀವು ಅದನ್ನ ಕ್ಲಿಕ್ ಮಾಡಿದ್ರೆ ಈ ಮೌಲ್ಯಾಂಕನಕ್ಕೆ ಸಂಬಂಧಪಟ್ಟಂತ DSERT ಹೊರಡಿಸಿರುವ ಸುತ್ತೋಲೆಯ ಪೂರ್ಣ ಪ್ರತಿ ನಿಮಗೆ ಲಭ್ಯ ಆಗ್ತದೆ. ಅಲ್ಲಿ ಒಟ್ಟು 4 ಪುಟಗಳ ಸುತ್ತೋಲೆ ಇದೆ. ನಂತರ 10ನೇ ಪೇಜ್ ಅಲ್ಲಿ ಪರಿಷ್ಕೃತ ವೇಳಾಪಟ್ಟಿಯು ಸಹ ಲಭ್ಯ ಇರ್ತದೆ. ಈಗ ನೀವು ಇದು ಬೇಕು ಅಂದ್ರೆ ಇದನ್ನ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ, ಅಥವಾ ಇನ್ನೂ ಅವಶ್ಯಕತೆ ಇದ್ರೆ ಇದನ್ನ ಪ್ರಿಂಟ್ ಸಹ ತೆಗೆದುಕೋಬಹುದು ಅಥವಾ ಸಾಫ್ಟ್ ಕಾಪಿನೂ ಸಹ ಇಟ್ಕೋಬಹುದು. ಈಗ ಹಿಂದಕ್ಕೆ ಬನ್ನಿ. ಈ ಪೇಜ್ ಅಲ್ಲಿ
6, 7, 8 and 9th standards essay to model question papers, key answer and lesson wise weightage ಅಂತ ಇದೆ. ಅಂದ್ರೆ ಇದು ಕೇವಲ ಪರೀಕ್ಷೆಯ ಪೂರ್ವ ಸಿದ್ಧತೆಗಾಗಿ ಮತ್ತು ಪರೀಕ್ಷಾವಿಯ ಪ್ರಶ್ನೆ ಪತ್ರಿಕೆಯ ವಿನ್ಯಾಸ ಹೇಗಿರ್ತದೆ ಅಂತಕ್ಕಂಥದ್ದು ಶಿಕ್ಷಕರಿಗೂ ಮತ್ತು ಮಕ್ಕಳಿಗೂ ಪೂರ್ವ ಸಿದ್ಧತೆ ಮಾಡ್ಕೊಳ್ಳಿಕ್ಕೆ ಮತ್ತು ಪರೀಕ್ಷಾ ತಯಾರಿ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ಲಿ ಅನ್ನೋ ದೃಷ್ಟಿಯಲ್ಲಿ ನಮ್ಮ DSERT ಇದನ್ನ ವೆಬ್ಸೈಟ್ ನಲ್ಲಿ ಪ್ರಕಟ ಮಾಡಿದೆ. ಮತ್ತು ಇದನ್ನ ನಮ್ಮ ಎಲ್ಲ ತರಗತಿವಾರು ಎಲ್ಲ ಶಿಕ್ಷಕರು ವಿಷಯವಾರು ಏನ್ ಮಾಡ್ಬೇಕಿದ್ರೆ ಮಕ್ಕಳಿಗೆ ಅಭ್ಯಾಸ ಮಾಡಿಸ್ತಿದ್ರೆ ನಮ್ಮ ಮಕ್ಕಳು ಪರೀಕ್ಷೆಯಲ್ಲಿ ಮೌಲ್ಯಾಂಕನದ ಪರೀಕ್ಷೆಯಲ್ಲಿ ಉತ್ತಮವಾಗಿರ್ತಕ್ಕಂತಹ ಆತ್ಮವಿಶ್ವಾಸದ ಮೂಲಕ ಪರೀಕ್ಷೆಯನ್ನ ಎದುರಿಸಲಿಕ್ಕೆ ಸಹಾಯವಾಗ್ತದೆ. ಅಲ್ಲಿ ಸೀರಿಯಲ್ ನಂಬರ್, ಡಿಸ್ಕ್ರಿಪ್ಷನ್ ಅಂತ ಇದೆ. ಡಿಸ್ಕ್ರಿಪ್ಷನ್ ಅಲ್ಲಿ ಯಾವ ತರಗತಿ ನೋಡಿ, 6th ಸ್ಟ್ಯಾಂಡರ್ಡ್ essay to ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಅಂತ ಇದೆ. ಅಂದ್ರೆ ಕನ್ನಡ ಪ್ರಥಮ ಭಾಷೆ 6ನೇ ತರಗತಿಗೆ ಸಂಬಂಧಪಟ್ಟಂತ ಅದ್ರ ಮುಂದ್ಗಡೆ ಮಾಡೆಲ್ ಕ್ವಶನ್ ಪೇಪರ್ ಇದೆ, ಕೀ ಆನ್ಸರ್ ಇದೆ, ಲೆಸನ್ ವೈಸ್ ವೇಟೇಜ್ ಇದೆ. ನಾನು ಈಗ ಸದ್ಯಕ್ಕೆ ತಮಗೆ ತೋರಿಸ್ಲಿಕ್ಕೆ ಉದಾಹರಣೆಗೆ ಮೊದಲು 6ನೇ ತರಗತಿಯ ಕನ್ನಡಕ್ಕೆ ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದು ಮಾಡೆಲ್ ಕ್ವಶನ್ ಪೇಪರ್ ಅನ್ನ ಡೌನ್ಲೋಡ್ ಮಾಡ್ತೇನೆ. ಇಲ್ಲಿ ನೋಡಿ, 6th ಸ್ಟ್ಯಾಂಡರ್ಡ್ essay to ಕನ್ನಡ ಫಸ್ಟ್ ಲ್ಯಾಂಗ್ವೇಜ್, ಅದರ ಎದುರುಗಡೆ ಇರ್ತಕ್ಕಂಥ ಕ್ಲಿಕ್ ಟು ವ್ಯೂ ಅಂತಕ್ಕಂಥದ್ದನ್ನ ಕ್ಲಿಕ್ ಮಾಡಿ ಗಮನಿಸಬಹುದು. ತಾವು 6ನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಾಂಕನದ essay to ಮಾರ್ಚ್ 2026, ವಿಷಯ ಪ್ರಥಮ ಭಾಷೆ ಕನ್ನಡ, ಮಾದರಿ ಪ್ರಶ್ನೆ ಪತ್ರಿಕೆ, ಸಮಯ 90 ನಿಮಿಷ, ಗರಿಷ್ಠ 40 ಅಂಕಗಳು ಅಂತಂದೇಳಿ ಈ 6ನೇ ತರಗತಿಯ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತಹ ಮೌಲ್ಯಾಂಕನದ ಪ್ರಶ್ನೆ ಪತ್ರಿಕೆ ಓಪನ್ ಆಗುತ್ತೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಸೂಚನೆಗಳು ಅಂತ ಇದೆ. ಅದನ್ನ ನೀವು ಮಕ್ಕಳಿಗೆ ಪೂರ್ವ ಸಿದ್ಧತೆಯಲ್ಲಿಯೇ ನೀವು ಓದಿ ಹೇಳಿ, ಪ್ರಶ್ನೆಗಳನ್ನ ಓದಿ ಅರ್ಥೈಸಿಕೊಂಡು ಉತ್ತರಿಸ್ತಕ್ಕಂಥದ್ದು ಮೊದಲೇ ಸೂಚನೆ. 2ನೇದು ಬರವಣಿಗೆ ಅಂದವಾಗಿ ಮತ್ತು ಶುದ್ಧವಾಗಿ ಇರಲಿ. 3ನೇದು ಪ್ರಶ್ನೆ ಸಂಖ್ಯೆಯನ್ನ ಸ್ಪಷ್ಟವಾಗಿ ಬರೆದು ಉತ್ತರಿಸಿ ಅಂತಕ್ಕಂಥದ್ದಿದೆ. ಈ ರೀತಿಯಾಗಿ ಇರ್ತಕ್ಕಂಥದ್ದು ನೋಡಿ, ಇಲ್ಲಿ ಮೇನ್ ಕ್ವಶನ್, ಮುಖ್ಯ ಪ್ರಶ್ನೆ, ನೀಡಲಾಗಿರುವ 4 ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಇದೆ. ಅಲ್ಲಿ 3 ಪ್ರಶ್ನೆಗಳಿದೆ. ಪ್ರತಿ ಪ್ರಶ್ನೆಗೂ 1 ಅಂಕವನ್ನ ನೀಡಲಾಗಿದೆ. ಅದೇ ರೀತಿಯಾಗಿ ಬಿಟ್ಟ ಸ್ಥಳವನ್ನ ಸೂಕ್ತ ಪದಗಳಿಂದ ತುಂಬಿರಿ ಅಂತಕ್ಕಂಥದ್ದು 2ನೇ ಮುಖ್ಯ ಪ್ರಶ್ನೆ. ಅದರಲ್ಲಿ 3 ಪ್ರಶ್ನೆಗಳಿದೆ, ಅದು ಸಹ 1 ಅಂಕದ ಪ್ರಶ್ನೆಗಳು. ಸೂಚನೆಯಂತೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಕ್ಕಂಥದ್ದು 3ನೇ ಮುಖ್ಯ ಪ್ರಶ್ನೆ ಆಗಿದೆ. ಅದು ಅಲ್ಲಿ 6 ಒಟ್ಟು ಪ್ರಶ್ನೆಗಳಿದೆ, ಅದು ಸಹ 1 ಅಂಕದ ಪ್ರಶ್ನೆಗಳು. ಇನ್ನ 4ನೇ ಮೇನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. 5 ಪ್ರಶ್ನೆಗಳಿದೆ, ಒಟ್ಟು 10 ಅಂಕಗಳು. ಅಂದ್ರೆ 2 ಅಂಕಗಳಿಗೆ 1 ಪ್ರಶ್ನೆಗಳು. ಇನ್ನು 5ನೇದು ಕೆಳಗಿನ ಗದ್ಯ ಭಾಗವನ್ನು ಓದಿ ಪ್ರಶ್ನೆಗೆ ಉತ್ತರಿಸಿ ಅಂತಕ್ಕಂಥದ್ದು 2 ಅಂಕದ ಪ್ರಶ್ನೆ. ಅದೇ ರೀತಿಯಾಗಿ ಪದ್ಯವನ್ನು ಪೂರ್ಣಗೊಳಿಸ್ತಕ್ಕಂಥದ್ದು, ಈ ಮಾತನ್ನು ಯಾರಿಗೆ ಹೇಳ್ತಕ್ಕಂಥದ್ದು, ಮತ್ತೆ ಅಲ್ಲಿ ನೋಡಿರ್ಬೇಕು ಎಷ್ಟು ಪ್ರಶ್ನೆಗಳಿದೆ ಮತ್ತೆ ಎಷ್ಟು ಅಂಕಗಳಿದೆ ಅಂತಕ್ಕಂಥದ್ದನ್ನ ತಿಳಿಸಿ ಹೇಳಬೇಕು. ಈ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತ ತರಗತಿವಾರು ವಿಷಯವಾರು ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆಯನ್ನ ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಅತ್ಯಂತ ವಿವರಣಾತ್ಮಕವಾಗಿ ಮಕ್ಕಳಿಗೆ ಅರ್ಥ ಆಗೋ ರೀತಿಯಲ್ಲಿ ಅರ್ಥೈಸ್ತಕ್ಕಂತ ಒಂದು ಪ್ರಯತ್ನವನ್ನ ಮಾಡ್ತೇನೆ. ಇದೇ ರೀತಿಯಾಗಿ ಮೌಲ್ಯಾಂಕನಕ್ಕೆ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿಯ ವಿಡಿಯೋಗಳಿಗಾಗಿ ತಕ್ಷಣವೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನ ಲೈಕ್ ಮಾಡಿ. ಯಾರ್ಯಾರಿಗೆ ಅಗತ್ಯ ಇದೆ ಅವ್ರೆಲ್ಲರಿಗೂ ಇದನ್ನ ಶೇರ್ ಮಾಡಿ ಅಂತಂದೇಳಿ ಹೇಳ್ತಾ, ಈಗ ಇದನ್ನ ಈ ಪ್ರಶ್ನೆ ಪತ್ರಿಕೆ ಈಗ ಓಪನ್ ಆಗಿದೆ, ಆದ್ರೆ ಇನ್ನೂ ಡೌನ್ಲೋಡ್ ಆಗಿಲ್ಲ ನಮ್ಮ ಮೊಬೈಲ್ ಅಲ್ಲಿ. ಹಾಗಾದ್ರೆ ಇದನ್ನ ಡೌನ್ಲೋಡ್ ಮಾಡೋದು ಹೇಗೆ ಅಂದ್ರೆ, ಇಲ್ಲಿ ಮೇಲ್ಗಡೆ ನಿಮಗೆ ಕಾಣಿಸ್ತಾ ಇರ್ಬೋದು 3 ಡಾಟ್ ಕಾಣಿಸ್ತಾ ಇದೆಯಲ್ವಾ, ಈ 3 ಡಾಟ್ ಅನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಆದ್ಮೇಲೆ ಶೇರ್ ಅಂತ ಬರ್ತದೆ. ನೀವು ನೋಡಿ, ಶೇರ್ ಅಂತ ಕೊಟ್ರೆ ಎಲ್ಲೆಲ್ಲಿ ಶೇರ್ ಮಾಡ್ಬೋದು ಅಲ್ಲೆಲ್ಲ ಕೇಳುತ್ತೆ. ಬಟ್ ನಾವೇನ್ ಮಾಡೋಣ, ಇಲ್ಲಿ ಅದರ ಬದಲಾಗಿ ಶೇರ್ ಬದಲು ಪ್ರಿಂಟ್ ಅಂತಂದೇಳಿ ಐಕಾನ್ ಬಂದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಪ್ರಿಂಟ್ ಅಂತಂದೇಳಿ ಕೊಟ್ಬಿಟ್ಟು ಸೇವ್ ಆಸ್ PDF ಅಂತ ಬರ್ತದೆ. ಅದನ್ನ ನೀವೇನ್ ಮಾಡಿ ಅಂದ್ರೆ, ನೋಡಿ ಪ್ರಶ್ನೆ ಪತ್ರಿಕೆ ಪೂರ್ಣ ಪ್ರಮಾಣದಲ್ಲಿ ಡಿಸ್ಪ್ಲೇ ಆಗ್ತಿದೆಯೋ ಇಲ್ಲೋ ಅಂತ. ಇಲ್ಲಿ ನನ್ನ ಮೊಬೈಲ್ ಅಲ್ಲಿ ಪೂರ್ಣ ಪ್ರಮಾಣದಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. 2 ಪೇಜ್ ಇದೆ, 2 ಪೇಜು ಸಹ ಡಿಸ್ಪ್ಲೇ ಪೂರ್ಣ ರೂಪದಲ್ಲಿ ಆಗ್ತಾ ಇದೆ. ಸೊ ಇಲ್ಲಿ ಕಾಣ್ತಕ್ಕಂತ PDF ಡೌನ್ಲೋಡ್ ಅಂತ ಇದೆಯಲ್ಲ, ಆ ಬಟನ್ ಅನ್ನ ಡೌನ್ಲೋಡ್ ಮಾಡಿ. ಆಗ ಅದು ಪಾತ್ ಕೇಳುತ್ತೆ, ಅಂದ್ರೆ ಸ್ಥಳ, ಯಾವ ಸ್ಥಳದಲ್ಲಿ ಸೇವ್ ಮಾಡಬೇಕು ಅಂತಂದೇಳಿ ಹೇಳ್ತದೆ. ನಾನು ಇಲ್ಲಿ ಕೊಡ್ತೇನೆ. ಕೊಟ್ಟಾದ್ಮೇಲೆ ಇಲ್ಲಿ ಸೇವ್ ಅಂತ ಕೊಟ್ಟೆ. ಈಗ ಅದು ನನ್ನ ಫೈಲ್ ಮ್ಯಾನೇಜರ್ ಅಲ್ಲಿ ಏನಾಗಿರುತ್ತದೆ, ನಾನು ಸೆಲೆಕ್ಟ್ ಮಾಡಿರ್ತಕ್ಕಂಥ ಫೋಲ್ಡರ್ ಅಲ್ಲಿ ಅಥವಾ ಡೌನ್ಲೋಡ್ ಫೋಲ್ಡರ್ ಅಲ್ಲಿ ಅದೇನಾಗಿರುತ್ತದೆ ಸೇವ್ ಆಗಿರುತ್ತದೆ. ಈಗ ಮತ್ತೆ ಪುನಃ ಹಿಂದಕ್ಕೆ ಬನ್ನಿ.
ಈಗ ಅದೇ ರೀತಿಯಾಗಿ ಈಗೇನು ಉದಾಹರಣೆಗೆ 6ನೇ ತರಗತಿಯ ಕನ್ನಡದ ಪ್ರಶ್ನೆ ಪತ್ರಿಕೆ ಮೌಲ್ಯಾಂಕನಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಪತ್ರಿಕೆಯನ್ನ ಹೇಗೆ ನಾವು ಡೌನ್ಲೋಡ್ ಮಾಡಿದ್ವಿ, ಅದೇ ರೀತಿಯಾಗಿ ಎಲ್ಲ ಪ್ರಶ್ನೆ ಪತ್ರಿಕೆಗಳಿದಾವೆ ತರಗತಿವಾರು. ನೋಡಿ, ಅಲ್ಲಿ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತಾಗಿರ್ಬೋದು, ಇಲ್ಲಿ ಕೋರ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆಗಳು, ಮಾದರಿ ಉತ್ತರ ಸೂಚಿ ಮತ್ತು ಲೆಸನ್ ವೈಸ್ ವೇಟೇಜ್ ಎಲ್ಲ ಸಿಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತ ನೋಡಿ, ತರಗತಿ ವಾರದಲ್ಲಿ ಫಸ್ಟ್ ನೀವು ಗಮನಿಸಬಹುದು 6ನೇ ತರಗತಿಯ SA2 ಗೆ ಸಂಬಂಧಪಟ್ಟಂತೆ ಲ್ಯಾಂಗ್ವೇಜ್ ಮತ್ತು ಕೋರ್ ಸಬ್ಜೆಕ್ಟ್. ಅದೇ ರೀತಿಯಾಗಿ ಮುಂದುವರೆದು ಬಂದ್ರೆ 7ನೇ ತರಗತಿಗೆ ಸಂಬಂಧಪಟ್ಟಂತಹ SA2 ದ ಎಲ್ಲ ಲ್ಯಾಂಗ್ವೇಜ್ ಪ್ರಶ್ನೆ ಪತ್ರಿಕೆಗಳು ಮತ್ತು ಮಾದರಿ ಉತ್ತರ ಪತ್ರಿಕೆಗಳು ಹಾಗೂ ಅಂಕವಾರು ಹಂಚಿಕೆಯ ಡೌನ್ಲೋಡ್ಗೆ ಸಂಬಂಧಪಟ್ಟಂತ ಲಿಂಕ್ ಓಪನ್ ಆಗುತ್ತೆ. ಇನ್ನು ಮುಂದುವರೆದು ಹೋದ್ರೆ 8ನೇ ತರಗತಿಯ SA2 ಗೆ ಸಂಬಂಧಪಟ್ಟಂತ ಲ್ಯಾಂಗ್ವೇಜಸ್, ಕೋರ್ ಸಬ್ಜೆಕ್ಟ್ಸ್ ಮತ್ತೆ 9ನೇ ತರಗತಿಗೆ ಸಂಬಂಧಪಟ್ಟಂತಹ ಲ್ಯಾಂಗ್ವೇಜಸ್ ಮತ್ತೆ ಕೋರ್ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಂತ ಅಷ್ಟು ಟೋಟಲ್ ಒಟ್ಟು 20 ಮಾದರಿ ಪ್ರಶ್ನೆ ಪತ್ರಿಕೆಗಳು, 20 ಉತ್ತರ ಸೂಚಿಗಳು ಮತ್ತು 20 ಅಂಕವಾರು ಹಂಚಿಕೆಯ ಸಂಪನ್ಮೂಲಗಳು ಇಲ್ಲಿ ಸಿಗ್ತದೆ. ಈಗ DSCRT ಯ ವೆಬ್ಸೈಟ್ ಅನ್ನ ನಾವು ಹೇಗೆ ಓಪನ್ ಮಾಡ್ತಕ್ಕಂಥದ್ದು ಮತ್ತೆ ಈ DSCRT ವೆಬ್ಸೈಟ್ ನಲ್ಲಿ ನಮ್ಮ ಮೌಲ್ಯಾಂಕನಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಪತ್ರಿಕೆಗಳನ್ನ ಹೇಗೆ ನೋಡೋದು, ನೋಡಿ ಆದ್ಮೇಲೆ ಅದನ್ನ ಯಾವ್ದು ಅಗತ್ಯ ಇದೆ ಅದನ್ನ ನಾವು ಹೇಗೆ ಡೌನ್ಲೋಡ್ ಮಾಡೋದು ಅಂತಕ್ಕಂಥದ್ದು ಇದನ್ನ ತಿಳ್ಕೊಂಡ್ವಿ. ಈಗ ಡೌನ್ಲೋಡ್ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಎಲ್ಲಿರ್ತದೆ, ಅದನ್ನ ಹೇಗೆ ಓಪನ್ ಮಾಡೋದು ಅನ್ನೋದನ್ನ ತಮಗೆ ನಾನು ತಿಳಿಸ್ಕೊಡ್ತೇನೆ. ಈಗ ಡೌನ್ಲೋಡ್ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನ ಓಪನ್ ಮಾಡೋಣ. ನಿಮ್ಮ ಫೈಲ್ ಮ್ಯಾನೇಜರ್ಗೆ ಹೋಗಿ ಆ ಫೈಲ್ ಮ್ಯಾನೇಜರ್ ಅಲ್ಲಿ ಡೌನ್ಲೋಡ್ ಅಂತಕ್ಕಂಥ ಫೋಲ್ಡರ್ ಇರುತ್ತೆ. ನಾನು ಬೇರೆ ಫೋಲ್ಡರ್ ಅಲ್ಲಿ ಕೊಟ್ಟಿರೋದ್ರಿಂದ ನೀವು ನೋಡ್ಬೋದು, ಇಲ್ಲಿ ಕಾಣಿಸ್ತಾ ಇದೆ 6ನೇ ತರಗತಿ ಕನ್ನಡ ಪ್ರಶ್ನೆ ಪತ್ರಿಕೆ ಅಂತ ಇದೆ. PDF ಫಾರ್ಮೆಟ್ ಅಲ್ಲಿ ಇದು ಡೌನ್ಲೋಡ್ ಆಗಿದೆ. ಮಾಡಿದ್ರೆ ನೋಡಿ, ದ್ವಿತೀಯ ಸಂಕಲನಾತ್ಮಕ ಮೌಲ್ಯಮಾಪನದ 6ನೇ ತರಗತಿ ಕನ್ನಡ ವಿಷಯದ ಪ್ರಶ್ನೆ ಪತ್ರಿಕೆ ನೀಲನಕಾಶೆ ಸಿಗ್ತದೆ. ಅಲ್ಲಿ ಯಾವ್ಯಾವ ಘಟಕಕ್ಕೆ ಎಷ್ಟು ಶೇಕಡಾವಾರ ಅಂಕಗಳನ್ನ ಹಂಚಿಕೆಯಾಗಿದೆ ಮತ್ತು ಎಷ್ಟು ಪ್ರಶ್ನೆಗಳು ಬರ್ತದೆ ಅಂತಂದೇಳಿ ಮಾದರಿ ಇದೆ. ಈ ನೀಲ ನಕ್ಷೆಯ ಪ್ರಕಾರವೇ ನಮಗೆ ಮೌಲ್ಯಾಂಕನದ ಪ್ರಶ್ನೆ ಪತ್ರಿಕೆ ಸಿದ್ಧವಾಗಿರುತ್ತದೆ. ಇದೇ ವಿನ್ಯಾಸದಲ್ಲಿ ಸಿದ್ಧವಾಗಿರುತ್ತದೆ. ಮತ್ತೆ ಇಲ್ಲಿ ನಾವು ಕೆಳಗಡೆ ಬಂದಾಗ ಮಾದರಿ ಪ್ರಶ್ನೆ ಪತ್ರಿಕೆ ಇದೆ. ಈ ಮಾದರಿ ಪ್ರಶ್ನೆ ಪತ್ರಿಕೆಯ ರೂಪದಲ್ಲಿ ಸೇಮ್ ಬರ್ತದೆ, ಆದ್ರೆ ಪ್ರಶ್ನೆಗಳು ಮಾತ್ರ ಬದಲಾವಣೆ ಆಗಿರ್ತದೆ. ಇದು 2 ಪುಟಗಳ ಪ್ರಶ್ನೆ ಪತ್ರಿಕೆಯನ್ನ ತಾವುಗಳು ಗಮನಿಸಬಹುದು. ಅದ್ರ ಕೆಳಗಡೆ ಬಂದ್ರೆ 6ನೇ ತರಗತಿ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಮಾಪನದ ಮಾದರಿ ಉತ್ತರ ಪತ್ರಿಕೆ ಅಂದ್ರೆ ಕೀ ಆನ್ಸರ್ ಇದೆ. ಅಲ್ಲಿ ಪ್ರಶ್ನೆ ಸಂಖ್ಯೆ ಮತ್ತು ಮಾದರಿ ಉತ್ತರ ಹಾಗೂ ಅವಕ್ಕೆ ಹಂಚಿಕೆ ಆಗಿರ್ತಕ್ಕಂಥ ಅಂಕಗಳನ್ನ ತಾವುಗಳು ಏನ್ ಮಾಡಬಹುದು ಇಲ್ಲಿ ಗಮನಿಸಬಹುದು. ನೀಲನಕಾಶೆ ಸಪರೇಟ್ ಆಗಿ ಡೌನ್ಲೋಡ್ ಆಗ್ತದೆ, ಅದೇ PDF ಸಪರೇಟ್ ಫೈಲ್ ಡೌನ್ಲೋಡ್ ಆಗ್ತದೆ. ಮತ್ತೆ ಕ್ವಶನ್ ಪೇಪರ್ ಹಾಗೆ ಕೀ ಆನ್ಸರ್, ಹೀಗೆ ಒಟ್ಟು 3 PDF ಫೈಲ್ಗಳು ಡೌನ್ಲೋಡ್ ಆಗ್ತದೆ. ಈ 3 PDF ಫೈಲ್ಗಳು ಪ್ರತ್ಯೇಕವಾಗಿರ್ತದೆ. ಆದ್ರೆ ನನ್ನಲ್ಲಿ ಗಮನಿಸಬಹುದು, ನೀಲನಕಾಶೆ, ಅದರ ಕೆಳಗಡೆಗೆ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಸೂಚಿ 3 ಸಹ ಒಂದೇ ಪೇಜ್ ಅಲ್ಲಿ ಇದೆ. 5 ಪೇಜ್ ಅಲ್ಲಿ 3 ಸಹ ಒಂದೇ ಪೇಜ್ ಅಲ್ಲಿ ಬರೋ ಹಾಗೆ ಮಾಡಿದ್ದೀನಿ. ಅದು ಹೇಗೆ ಅಂದ್ರೆ, ಈ 3 ಫೈಲ್ಗಳನ್ನ ಇಟ್ಕೊಳ್ತಕ್ಕಂಥದ್ದು ಕೆಲವೊಂದು ಟೈಮ್ ಏನಾಗ್ತದೆ, ಮಿಸ್ ಆಗ್ತದೆ, ಅಥವಾ ಸ್ಟೋರೇಜ್ ಜಾಸ್ತಿ ಹಿಡಿತದೆ, ಅಥವಾ ಓಪನ್ ಮಾಡ್ಲಿಕ್ಕೆ ಏನಾಗ್ತದೆ ಬೇಗ ಸಿಗೋದಿಲ್ಲ. ಅದ್ರ ಬದಲಾಗಿ ನಾವ್ ಏನ್ ಮಾಡ್ಬೇಕು ಅಂತಂದೇಳಿ ಅಂದ್ರೆ, ಈ 3 PDF ಗಳನ್ನ ಮರ್ಜ್ ಮಾಡಿದ್ದೇನೆ. ಮರ್ಜ್ ಮಾಡಿ ಒಂದೇ ಫೈಲ್ ಅಲ್ಲಿ ಸಿಗೋ ಹಾಗೆ ಮಾಡಿದ್ದೀನಿ. ನೀಲನಕಾಶೆ, ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಸೂಚಿ ವಿಷಯವಾರು ಎಲ್ಲದನ್ನು ಇದೇ ತರ ಮಾಡ್ಕೊಂಡು ಅದನ್ನ ರೀನೇಮ್ ಮಾಡ್ಕೊಂಡ್ಬಿಟ್ಟು ಏನ್ ಮಾಡಿದೀನಿ ಅಂತಂದೇಳಿ ಅಂದ್ರೆ, ನೋಡಿ ನೀವು ಗಮನಿಸಬಹುದು 6ನೇ ತರಗತಿ ಕನ್ನಡ ಪ್ರಶ್ನೆ ಪತ್ರಿಕೆ PDF ಅಂತ ಇದೆ. ನಾನು ಫೈಲ್ ಮ್ಯಾನೇಜರ್ ಓಪನ್ ಮಾಡಿದ ತಕ್ಷಣ ಯಾವುದೇ ಗೊಂದಲವಿಲ್ಲದೆ ನನಗೆ ಬೇಕಾದಂತ ಪ್ರಶ್ನೆ ಪತ್ರಿಕೆಯನ್ನು ತರಗತಿವಾರು ತಕ್ಷಣವೇ ನನಗೆ ಈ ತರ ಓಪನ್ ಮಾಡ್ಕೊಳ್ಲಿಕ್ಕೆ ಈಸಿ ಆಗ್ತದೆ. ಅದೇ ರೀತಿಯಾಗಿ ನೀವು ನೋಡಬಹುದು 6ನೇ ತರಗತಿ ವಿಜ್ಞಾನದ ಪ್ರಶ್ನೆ ಪತ್ರಿಕೆಯನ್ನು ಸಹ ವೇಟೇಜು, ಕ್ವಶನ್ ಪೇಪರ್ ಮತ್ತೆ ಕೀ ಆನ್ಸರ್ ಒಂದೇ ಫೋಲ್ಡರ್ ಅಲ್ಲಿ ಒಂದೇ ಫೈಲ್ ಅಲ್ಲಿ ಬರೋ ಹಾಗೆ ನಾನು ಏನ್ ಮಾಡಿದೀನಿ, ಇದನ್ನ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸಂಬಂಧಪಟ್ಟಂತೆ PDF ಗಳಲ್ಲಿ ಅದು 2 ಇರ್ಲಿ 3 ಇರ್ಲಿ 10 ಫೈಲ್ಗಳಾಗಿರ್ಲಿ, ಅದನ್ನ ಕ್ರಮಾನುಗತವಾಗಿ ಸರಣಿ ಪ್ರಕಾರ ಯಾವ ರೀತಿಯಾಗಿ ಸೇವ್ ಮಾಡಬೇಕು, ಸೇವ್ ಮಾಡಿ ಒಂದೇ ಫೈಲ್ ಅನ್ನ ಮಾಡಿಕೊಂಡು ಅದನ್ನ ಸೇವ್ ಮಾಡಿಕೊಂಡು ಬಳಕೆ ಮಾಡತಕ್ಕಂಥದ್ದು ನಿಮಗೆ ಅವಶ್ಯಕತೆ ಇದ್ದಲ್ಲಿ, ಯಾರಿಗೆ ಅವಶ್ಯಕತೆ ಇದೆ PDF ಮರ್ಜ್ ಮಾಡ್ತಕ್ಕಂತಹ ಮಾಹಿತಿ ಅವರಿಗೆ ತಿಳಿಸ್ಕೊಡ್ತೇನೆ ಅಂತವರು ಮಾತ್ರ ಕಮೆಂಟ್ ಬಾಕ್ಸ್ ಅಲ್ಲಿ PDF ಮರ್ಜ್ ಅಂತಂದೇಳಿ ನೀವು ಕಮೆಂಟ್ ಮಾಡಿ ಅದವರಿಗೆ
ಪ್ರತ್ಯೇಕವಾಗಿರ್ತಕ್ಕಂಥ PDF ಮರ್ಜ್ ಮಾಡ್ತಕ್ಕಂತಹ ಮಾಹಿತಿ ಉಳ್ಳ ಒಂದು ವಿಡಿಯೋವನ್ನ ಮಾಡಿ ಅಪ್ಲೋಡ್ ಮಾಡ್ತೇನೆ. ಯಾರೆಲ್ಲ ಮಕ್ಕಳು ಪರೀಕ್ಷೆಯನ್ನ ಎದುರಿಸ್ತಾ ಇದ್ದೀರಿ, ಎಲ್ರಿಗೂ ಶುಭವಾಗ್ಲಿ, ಬೆಸ್ಟ್ ಆಫ್ ಲಕ್. ನೀವೆಲ್ಲ ಆತ್ಮವಿಶ್ವಾಸದಿಂದ ಪರೀಕ್ಷೆಯನ್ನ ಎದುರಿಸಿ ಒಳ್ಳೆಯ ಯಶಸ್ಸನ್ನು ನೀವೆಲ್ಲ ಗಳಿಸಿ ಅಂತಂದೇಳಿ ಹಾರೈಸ್ತಾ, ಇದೇ ರೀತಿಯ ಮೌಲ್ಯಾಂಕನಕ್ಕೆ ಸಂಬಂಧಪಟ್ಟಂತ ಹೆಚ್ಚಿನ ವಿಡಿಯೋಗಳಿಗಾಗಿ ಕೂಡಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ಲೈಕ್ ಮಾಡಿ, ಅಗತ್ಯ ಇರ್ತಕ್ಕಂಥ ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.